ನಮಸ್ಕಾರ ಸರ್. ನಮ್ಮ ಹೆಸರು ಉಮಾಮೇಶ್ವರ ಅಂತ ಹೇಳಿ ಸರ್. ಹಾ ಸರ್. ನಮ್ದು ಅನ್ನದಾತ ಬಯೋ ಪ್ಲಾಂಟೆಕ್ ಸರ್. ಮತ್ತೆ ಬೆಂಗಳೂರು ಹುಬ್ಳಿದಲ್ಲಿ 2 ಕಡೆ ನಮ್ದು ಆಫೀಸ್ ಇದೆ. ನಮ್ ಸ್ಟಾಕ್ ಪಾಯಿಂಟ್ ಎಲ್ಲ ಹುಬ್ಳಿದಲ್ಲಿ ಇದೆ ಸರ್. ನಮ್ಮ ಹತ್ರ ಎಲ್ಲಾ ತರದ ಹಣ್ಣು ಸಸಿಗಳು ಸಿಗ್ತಾವ ಸರ್. ಮೊದಲನೇದಾಗಿ ಹೈಬ್ರಿಡ್ ಕೋಕೋನಟ್ ಸರ್. ಹೈಬ್ರಿಡ್ ಕೋಕೋನಟ್ ದಲ್ಲಿ 2-3 ತರ ವೆರೈಟೀಸ್ ಇದೆ ಸರ್. ಒಂದು N99 ಅಂತ ಹೇಳಿ ಹೊಸ ತಳಿ ಇದೆ ಸರ್. ಇದು ಬರೀ ಎಳ್ನೀರಿಗೆ ಅಷ್ಟೇ. N99 ಸರ್. ಇದು ಬರೀೇ ಎಳ್ನೀರಿಗೆ ಅಷ್ಟೇ ಬರುತ್ತೆ ಸರ್ ಇದು. ಓಕೆ. ಇನ್ನೊಂದು ವೆರೈಟಿ ಇದೆ, ಮಲೇಷಿಯನ್ ಡ್ವಾರ್ಫ್ ವೆರೈಟಿ ಅಂದ್ರೆ ಅದರಲ್ಲಿ ಗ್ರೀನ್ ಮತ್ತು ಎಲ್ಲೋ ಎರಡೂ ಬರುತ್ತೆ. ಗ್ರೀನ್ ಅನ್ನು ಎಳ್ನೀರಿಗೆ ಕಾಯಿ ಎರಡಕ್ಕೂ ಬರುತ್ತಾ. ಎಲ್ಲೋ ವೆರೈಟಿ ಮಾತ್ರ ಓನ್ಲಿ ವಾಟರ್ಗೆ ಅಷ್ಟೇ ಬರುತ್ತೆ ಅದು. ಓಕೆ. ಇದು ಕೋಕೋನಟ್ ವೆರೈಟಿ ಸರ್. ಅದಾದ್ಮೇಲೆ ಮತ್ತೆ ಇದು ಬಟರ್ ಫ್ರೂಟ್ ಸರ್. ಇದು ಓಕೆ. ಇದು ಬಟರ್ ಫ್ರೂಟ್ ಇದು ಇಂಡಿಯನ್ ವೆರೈಟಿ ಸರ್. ಇದು ಬಲ್ಬ್ ವೆರೈಟಿ ಸರ್. ಬಲ್ಬ್ ವೆರೈಟಿ ಅಂತ ಹೇಳಿ. ಇದು ಮೆಕ್ಸಿಕನ್ ಹ್ಯಾಶ್ ಸರ್. ಇದು ವೆರೈಟಿ ಬಂದು ಮೆಕ್ಸಿಕನ್ ಹ್ಯಾಶ್ ಸರ್. ಇದು ಮಾರ್ಕೆಟ್ ದಲ್ಲಿ ಕೆಜಿ 600 ರಿಂದ 700 ರೂಪಾಯಿ ಇದೆ ಸರ್ ಫ್ರೂಟ್. ಓಕೆ. ಫ್ರೂಟ್. ಈ ಪ್ಲಾಂಟ್ ಕೂಡ ನಮ್ಮ ಹತ್ರ 450 ರೂಪಾಯಿ ಈಚ್ ಪ್ಲಾಂಟ್ ಸರ್. ಓಕೆ. ಓಕೆ. ಇಂಡಿಯನ್ ವೆರೈಟಿ ಪ್ಲಾಂಟ್ ಬಂದು 250 ಸರ್. 250 ಸ್ಟಾರ್ಟ್ ಇದೆ. ಅಂದ್ರೆ ಏಜ್ ಮೇಲೆ ಪ್ಲಾಂಟ್ ರೇಟ್ ಇರುತ್ತೆ ಸರ್ ಇದು. ಓಕೆ. ಅದೇ ತರ ಸರ್. ಇದು ಮೆಕಡಮಿಯಾ ಅಂತ ಹೇಳಿ ನಟ್ಸ್ ಪ್ಲಾಂಟ್ ಸರ್. ಇದು ಆಸ್ಟ್ರೇಲಿಯಾ ವೆರೈಟಿ. ಇದಾ? ಸರ್. ಮೆಕಡಮಿಯಾ ಅಂತಾರೆ ಸರ್. ಅದಕ್ಕೆ ನಟ್ಸ್ ಬರ್ತದೆ ಸರ್. ಅದರಲ್ಲಿ ಡ್ರೈ ಫ್ರೂಟ್ ಇದೆ ಸರ್. 1 ಕೆಜಿ 4,000 ರಿಂದ 4,500 ಇದೆ ಸರ್ ಡ್ರೈ ಫ್ರೂಟ್. ರೈತರೆಲ್ಲ ಈಗೆಲ್ಲ ಒಳ್ಳೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದಾರೆ. ಬಟ್ ಇನ್ನ ಇಲ್ಲಿ ಅಷ್ಟು ಮಾಹಿತಿ ಇಲ್ಲ. ಹೈದರಾಬಾದ್ ಮತ್ತೆ ತೆಲಂಗಾಣ ಕಡೆ ಎಲ್ಲ ಜಾಸ್ತಿ ಮಾಡ್ತಾ ಇದಾರೆ. ನಮ್ ಕರ್ನಾಟಕದ ಕೂಡ ಕೆಲವೊಂದ್ ಕಡೆ ಮಾಡ್ಯಾರ ಸರ್. ಬಹಳ ಮಂದಿ ರೈತರು ಮಾಡ್ತಾ ಇದಾರೆ. ಅದೇ ತರ ಮತ್ತೆ ಹಲಸು ಸರ್. ಇದು ಹಲಸಿನ ಶಂಕರ್ ವೆರೈಟಿ ಸರ್. ಶಂಕರ್ ವೆರೈಟಿ ಸರ್. ಅದೇ ತರ ಸಂಪಿಗೆ ಸರ್. ಸಂಪಿಗೆ. ಅದೇ ತರ ಮತ್ತೆ ಗೋವಾ ಅಂದ್ರೆ ಪೇರ್ಲ ಸರ್. ಕಿವಿ ಹಣ್ಣು. ಗೋವಾ ಸೇಪೆಕಾಯಿ VNR ವೆರೈಟಿ ಅಂತ ಹೇಳಿ ಬರುತ್ತೆ ಸರ್. ಇಂಡಿಯನ್ ವೆರೈಟಿ ಮೀಡಿಯಂ ಸೈಜ್ ಬರ್ತದೆ. 1 ಕೆಜಿ 3 ರಿಂದ 4 ಕಾಯಿ ಬರ್ತದೆ ಸರ್. ತೈವಾನು ಅಂತದೇನಿಲ್ಲ ಸರ್. ಇದು VNR ವೆರೈಟಿ ಅನ್ನೋದು ಫಾರ್ಮರ್ಸ್ ಎಲ್ಲ ಲಾರ್ಜ್ ಸ್ಕೇಲ್ ನಲ್ಲಿ 1-2 ಎಕರೆ 3 ಎಕರೆ ಈ ತರ ಎಲ್ಲ ಕೂಡ ಪ್ಲಾಂಟೇಶನ್ ಮಾಡ್ಕೋಬಹುದು. ಅದೇ ತರ ಮತ್ತೆ ಮ್ಯಾಂಗೋ, ಸಪೋಟ, ಲೆಮನ್, ಸೀತಾಫಲ, ಹನುಮಫಲ, ಲಕ್ಷ್ಮಣ ಫಲ, ಲೆಮನ್ ಈ ತರ ಎಲ್ಲಾ ತರದ ಹಣ್ಣು ಸಸಿಗಳಿವೆ. ಮ್ಯಾಂಗೋದಲ್ಲಿ ಕೂಡ ಕೇಸರು, ಮಲ್ಲಿಕಾ, ಆಲ್ಪೆನ್ಸೋ, ದಸೇರೆ, ಮಿಯಾಜಾಕಿ ಅಂತ ಜಪಾನೀಸ್ ಮಿಯಾಜಾಕಿ ಅಂತ ಇದೆ. ಅದನ್ನು ಹೊಸದಾಗಿ ಬಂದಿದೆ ಮೇಡಮ್. ಅದನ್ನು ಕೊಡ್ತಾ ಇದೀವಿ. ಅದೇ ತರ ಅಂಜೂರನ ಕೊಡ್ತಾ ಇದೀವಿ. ಮತ್ತೆ ವುಡ್ ಪ್ಲಾಂಟ್ಸ್ ಬರ್ತಾ ಇದೆ ಸರ್. ಶ್ರೀಗಂಧ, ಮಹಾಗನಿ, ರೆಡ್ ಸ್ಯಾಂಡಲ್, ಟೀ ವುಡ್ ಸರ್. ಟಿಂಬರ್ ಪ್ಲಾಂಟ್ಸ್ ಅದು ಡಿಫ್ರೆಂಟ್ ಎಲ್ಲಾನು ಕೂಡ ನಾವು ಸಪ್ಲೈ ಮಾಡಿ ಹೋಮ್ ಡೆಲಿವರಿ ಏನಾದ್ರು ಮಾಡ್ತೀರಾ ಸರ್? ಮಾಡ್ತೀವಿ ಸರ್. ನಾವು 1 ಎಕರೆ ಆಗ್ಲಿ 2 ಎಕರೆ ಪ್ಲಾಂಟೇಶನ್ ಮಾಡೋದಾದ್ರೆ ಫಸ್ಟ್ ಹೊಲಕ್ಕೆ ಹೋಗಿ ಆ ಸೈಟ್ ನೋಡ್ಕೊಂಡು ಕೆಲವೊಂದು ವಾತಾವರಣದ ಮೇಲೆ ಒಂದೊಂದು ಏರಿಯಾ ಒಂದೊಂದ್ ತರ ಇರುತ್ತೆ ಸರ್. ಆ ಭೂಮಿ pH ವ್ಯಾಲ್ಯೂ ಮೇಲೆ ಅದಕ್ಕೆ ಯಾವ ವೆರೈಟಿ ಆದ್ರೆ ತೆಂಗುದಲ್ಲಿ 4-5 ವೆರೈಟಿ ಇದೆ. ಅದೇ ಅಲ್ಲಿ ನಿಮ್ಮ ಹೊಲದಲ್ಲಿ ಯಾವ ವೆರೈಟಿ ನಾವು ಸಪ್ಲೈ ಮಾಡ್ತೀವಿ ಸರ್. ಅದೇ ತರ ಸಪ್ಲೈ ಮಾಡೋದು ಅಷ್ಟೇ ಅಲ್ಲದೆ ನಾವು ಪ್ಲಾಂಟ್ಸ್ ಕೊಟ್ಟಿದ ಮೇಲೆ ನಿಮ್ಗೆ 3 years ಸರ್ವಿಸ್ ಇರುತ್ತೆ ಸರ್. ಪ್ಲಾಂಟ್ಸ್ ಏನ ಡ್ಯಾಮೇಜ್ ಆಯ್ತಂದ್ರೆ 6 month ಒಳಗೆ ನಾವು ಕೊಡಿದಂತ ಪ್ಲಾಂಟ್ಸ್ ರೀಪ್ಲೇಸ್ಮೆಂಟ್ ಮಾಡ್ತೀವಿ. ಏನ್ ಡ್ಯಾಮೇಜ್ ಆಗಿತ್ತು ರೀಪ್ಲೇಸ್ಮೆಂಟ್ ಮಾಡ್ತೀವಿ. ಅದೇ ತರ ಪ್ಲಾಂಟೇಶನ್ ರನ್ನಿಂಗ್ ಆಗ್ತಾ ಇದ್ದಾಗ 4 months ಒಂದ್ಸಲ ಸೈಟ್ ವಿಸಿಟ್ ಮಾಡಿ ನಾವು ಕೊಟ್ಟಂತ ಪ್ಲಾಂಟ್ಸ್ ಗಳಿಗೆ ಯಾವ ತರ ಗ್ರೋತಿಂಗ್ ಆಗ್ಬೇಕಂದ್ರೆ ಏನ್ ಗೊಬ್ಬರ ಹಾಕ್ಬೇಕು, ಏನ್ ಡಿಸೀಸ್ ಬಂದ್ರೆ ಅದಕ್ಕೆ ಏನ್ ಸ್ಪ್ರೇ ಮಾಡ್ಬೇಕು ನಾವು ನಮ್ಮ ಅಬ್ಸರ್ವೇಷನ್. ಅದೇ ತರ ಚೇಪೆಕಾಯಿ ಅಂತ ಹೇಳಿದ್ರೆ ಚೇಪೆಕಾಯಿ ನಮ್ಮ 6 month ಗೀಲ್ಡಿಂಗ್ ಸ್ಟಾರ್ಟಿಂಗ್ ಆಗುತ್ತೆ. ಸ್ಟಾರ್ಟ್ ಆಗುತ್ತೆ. ಬಟ್ ಏನಂದ್ರೆ ಪ್ರೂನಿಂಗ್ ಮಾಡ್ಬೇಕು. ಪ್ರೂನಿಂಗ್ ಅಂದ್ರೆ ಕಟಿಂಗ್ ಮಾಡ್ಬೇಕು. ಅದನ್ನ ಯಾವ ತರ ಕಟಿಂಗ್ ಮಾಡ್ಬೇಕಂದ್ರೆ ನಾವು ಪ್ರತಿ 3 months ಹೋಗಿ ಪ್ರೂನಿಂಗ್ ಮಾಡೋದು ಅದೆಲ್ಲ ಕೂಡ ರೈತರಿಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಓಕೆ. ಅದೇ ನಿಮ್ ಸರ್ವಿಸ್? ನಮ್ ಸರ್ವಿಸ್. ಅದೇ ಮತ್ತೆ ಈ ಬಟರ್ ಫ್ರೂಟ್ ಏನಿದೆ ಅಲ್ಲ ಸರ್. ಬಟರ್ ಫ್ರೂಟ್ ಈಲ್ಡಿಂಗ್ ಬಂದ್ಮೇಲೆ ಕೆಲವೊಂದು ರೈತರಿಗೆ ಮಾರ್ಕೆಟಿಂಗ್ ವಿಧಾನ ಗೊತ್ತಿರಲ್ಲ ಸರ್. ಅಂತವ್ರಿಗೆಲ್ಲ ಮಾರ್ಕೆಟಿಂಗ್ ನಾವು ಹೆಲ್ಪ್ ಮಾಡ್ತೀವಿ ಸರ್. ಬೈಬ್ಯಾಕ್ ಕೊಟ್ರೆ ನಾವ ತಗಂತೀವಿ. ಇಲ್ಲಾಂದ್ರೆ ಯಾರಾದ್ರೂ ಬೇರೆಯವ್ರ ಜೊತೆ ನಾವು ಟೈ ಅಪ್ ಮಾಡಿಸ್ಕೊಡ್ತೀವಿ ಸರ್. ಓಕೆ. ಆ ತರ ಸರ್. ಸರಿ ಸರ್. ಯಾವ್ದಾದ್ರು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರದ್ದು ನಿಮ್ಮ ಫೋನ್ ನಂಬರ್? ನಮ್ ಕಂಪ್ನಿ ಅನ್ನದಾತ ಬಯೋ ಪ್ಲಾಂಟೆಕ್ ಅಂತ ಹೇಳಿ ನಮ್ ಕಂಪ್ನಿ ನಂಬರ್ 9980504333 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅದೇ ತರ ನಿಮ್ಗೆ ವೆಬ್ಸೈಟ್ ಇದೆ ಅನ್ನದಾತ ಬಯೋ ಪ್ಲಾಂಟೆಕ್ ಅಂತ ಹೇಳಿ ವೆಬ್ಸೈಟ್ www ಅನ್ನದಾತ ಬಯೋ ಪ್ಲಾಂಟೆಕ್ ಅಂತ ಹೇಳಿ .com ಅಂತ ಹೇಳಿ ವೆಬ್ಸೈಟ್ ಇದೆ. ಅದಕ್ಕೆ ಹೋದಾಗ ಅದರಲ್ಲಿ ಡೀಟೇಲ್ಸ್ ಎಲ್ಲ ಬರ್ತದೆ ಸರ್. ನಿಮ್ಗೆ ಸಜೆಷನ್ಸ್ ಎಲ್ಲ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ.